ನಮಸ್ತೆ ಗೆಳೆಯರೇ, ನಾನು ಮಧುಸಿಂಹ. ಇವತ್ತು ನನ್ನ ಗೆಳೆಯರ ಜೊತೆ ಸೇರಿ ನಾವಿವತ್ತು ಆಂಧ್ರ ಪ್ರದೇಶದಲ್ಲಿರುವಂತಹ ಪುಲಿಗುಂಡು ಅನ್ನೋ ಒಂದು ಹಳ್ಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿರುವಂತಹ ಒಂದು ಬೆಟ್ಟನ ಟ್ರೆಕ್ಕಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿ ಈ ಜಾಗ ಇದೆ. ಬೆಂಗಳೂರಿಂದ ತಿರುಪತಿಗೆ ಹೋಗೋ ಹೈವೇ ರಸ್ತೆಯಲ್ಲಿ ಚಿತ್ತೂರ್ ಹತ್ರ ಡಿವಿಯೇಷನ್ ತಗೊಂಡ್ರೆ ಅಲ್ಲಿಂದ 20 ಕಿಲೋಮೀಟರ್ ಒಳಗಡೆ ಹೋದ್ರೆ ನಿಮ್ಗೆ ಪುಲಿಗುಂಡು ಅನ್ನೋ ಊರು ಸಿಗುತ್ತೆ. ಆಮೇಲೆ ಬಿಸಿಲು ಜಾಸ್ತಿ ಆದ್ರೆ ಟ್ರೆಕ್ಕಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆ ಸ್ವಲ್ಪ ಬೆಂಗಳೂರಿಂದ ಬೇಗನೆ ಬಿಟ್ವಿ. ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಈ ಜಾಗನ ಟೈಗರ್ ರಾಕ್ ಮೌಂಟೇನ್ ಅಂತ ಕರೀತಾ ಇದ್ರಂತೆ. ಅದು ಹಾಗೆ ಬದಲಾವಣೆ ಆಗಿ ಈಗ ಪುಲಿಗುಂಡು ಅಂತ ಹೆಸರಿಂದ ಕರೀತಾರೆ. ಹಾಗೆ ಈ ಜಾಗದಲ್ಲಿ ಮುಂಚೆ ಹುಲಿಗಳು ಸಹ ಕಾಣಿಸ್ಕೊಂತಿದ್ವಂತೆ. ಈ ಬೆಟ್ಟ ನೆಲದಿಂದ ಸುಮಾರು 1000 ಅಡಿ ಉದ್ದ ಇದೆ. 2 ಬೆಟ್ಟಗಳ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇದೆ. ಒಂದೊಂದು ಆಂಗಲ್ ಇಂದನೂ ಬೇರೆ ಬೇರೆ ತರನೇ ವ್ಯೂಸ್ ಕಾಣುತ್ತೆ. ಒಂದ್ ಕಡೆಯಿಂದ ಅಂತೂ ಇದು ಶಿವಲಿಂಗದ ಹಾಗೆ ಕಾಣುತ್ತೆ. ಹಾಗೆ ಬೆಟ್ಟದ ಕೆಳಗಡೆ ಸ್ವಯಂಭೂ ಆಗಿರುವಂತಹ ಪುಲಿಗುಂಡೇಶ್ವರ ಶಿವನ ದೇವಾಲಯ ಇದೆ. ಸೊ ನೀವು ಈ ಸ್ಥಳಕ್ಕೆ ಬರಬೇಕು ಅಂತ ಹೇಳಿದ್ರೆ ಓನ್ ವೆಹಿಕಲ್ ಅಲ್ಲಿ ಬರ್ಬೋದು ಅಥವಾ ಬಸ್ಸಲ್ಲೂ ಸಹ ಬರ್ಬೋದು. ಇಲ್ಲಿ ಚಿತ್ತೂರಿಂದ ಪೆನ್ಮೂರು ಹೋಗೋ ಬಸ್ ರೂಟ್ ನಲ್ಲಿ ಈ ಜಾಗ ಬರುತ್ತೆ. ಟೈಮ್ ಈಗ 7 ಗಂಟೆ ಆಗಿದೆ. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ದೂರ ಹತ್ತಿ ಬಂದ್ಮೇಲೆ ನಿಮಗೆ ಇಲ್ಲಿ ಒಂದು ಚಿಕ್ಕದಾದ ಗುಡಿಗಳು ಸಿಗುತ್ತೆ. ಬಂಡೆಯಲ್ಲಿ ಕೊರ್ದಿರೋ ಹಾಗೆ ಕಾಣುತ್ತೆ, ಬಟ್ ಇದು ನ್ಯಾಚುರಲ್ ಆಗಿ ಇದೊಂದು ರೂಮ್ ತರ ಕ್ರಿಯೇಟ್ ಆಗಿದೆ ನೋಡಿ. ಕೆಳಗಡೆ ಫ್ಲೋರು ಬಂಡೆ ಇದೆ, ಮೇಲ್ಗಡೆ ರೂಫ್ ಕೂಡ ಬಂಡೆ ಕಲ್ಲಿಂದನೇ ಆಗಿರುವಂಥದ್ದು. ಇಲ್ಲಿ ಕುತ್ಕೊಂಡು ಸುತ್ತ ಇರುವಂತಹ ಒಂದು ಪರಿಸರನ ಸವಿಯೋದಕ್ಕೆ ಒಳ್ಳೆ ಜಾಗ ಅನ್ಬೋದು. ಇಲ್ಲಿಂದ ದಾರಿ ಸ್ವಲ್ಪ ಟಫ್ ಅಂತ ಅನಿಸ್ತಾ ಇದೆ. ಬಟ್ ಯಾವುದೇ ರೀತಿ ಮೆಟ್ಲುಗಳಿಲ್ಲ, ಬಂಡೆ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಬಲಗಡೆಗೆ ನೋಡಿದ್ರೆ ಪೂರ್ತಿ ಪಾತಾಳ ಇದೆ. ಕಬ್ಬಿಣದಿಂದ ರೈಲಿಂಗ್ಸ್ ಹಾಕಿದ್ದಾರೆ, ಬಟ್ ಅದೇನು ಅಷ್ಟು ಸ್ಟ್ರೆಂತ್ ಇಲ್ಲ. ಸುಮ್ಮನೆ ಒಂದು ಸಪೋರ್ಟ್ ಇರಲಿ ಅಂತ ಹೇಳಿ ಹಾಕಿರೋ ಆಗಿದೆ. ಬಟ್ ಆದಷ್ಟು ಕೇರ್ಫುಲ್ ಆಗಿ ನಡಿಬೇಕಾಗತ್ತಿಲ್ಲ. ಇಲ್ಲಿಂದ ಒಂದು ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಶುರು ಆಗ್ತಾ ಇದೆ ಅನ್ಬೋದು. ಇದು ನೋಡಿ, 2 ಬಂಡೆಗಳ ಮಧ್ಯೆ ಒಂದು ರೀತಿ ಕೊರೆದು ದಾರಿ ಮಾಡಿದ್ದಾರೆ. ಒಬ್ರು ಅಷ್ಟೇ ಈ ಕಡೆಯಿಂದ ಹೋಗ್ಬೋದು. ಈಗ ಮೇಲೆ ಹತ್ತಿರೋರು ಯಾರಾದರೂ ವಾಪಸ್ ಇಳಿಬೇಕಂದ್ರೂ ಇದೇ ದಾರಿಲೇ ಬರಬೇಕಾಗತ್ತೆ. ಯಾವುದೋ ಒಂದು ದೊಡ್ಡ ಗುಹೆ ಒಳಗಡೆ ಬಂದಿರೋ ಫೀಲ್ ಆಗ್ತಾ ಇದೆ ನಮಗೆ. ಆ ಬಾವಲಿಗಳ ಸದ್ದು ಕೇಳಿಸ್ತಾ ಇರ್ಬೋದು ನಿಮಗೆ. ಈ ಜಾಗದಲ್ಲಿ ತುಂಬಾನೇ ಇದೆ. ಆಲ್ಮೋಸ್ಟ್ ಬಂದ್ಬಿಟ್ಟಿದೆ ಪುಲಿಗುಂಡು ಬಾಯ್ಸ್. ಹಾಗೆ ಇಲ್ಲಿ ಹೆಚ್ಚಾಗಿ ಗಾಳಿ ಬೆಳಕು ಬರದೇ ಇರೋ ಕಾರಣಕ್ಕಾಗಿ ಏನೋ ಆ ಬಾವಲಿಗಳು ಮಾಡಿರೋ ಗಲೀಜಿನ ವಾಸನೆಗೆ ನಾವು ಜಾಸ್ತಿ ಹೊತ್ತು ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಸೊ ಆದಷ್ಟು ಬೇಗ ಮುಂದೆ ಹತ್ಕೊಂಡು ಹೋಗ್ತಾ ಇರಬೇಕು. ಸೊ ಇಷ್ಟೊತ್ತು ಪೂರ್ತಿ ಕಗ್ಗತ್ತಲಾಗಿದ್ದು ಈಗ ಸ್ವಲ್ಪ ಅಲ್ಲಿ ಓಪನ್ ಏರಿಯಾ ಬೆಳಕು ಕಾಣ್ತಾ ಇದೆ. 15ರಿಂದ 20 ನಿಮಿಷ ಕಂಟಿನ್ಯೂಸ್ ಆಗಿ ನೀವು ಮೇಲೆ ಹತ್ತೋಕೆ ಶುರು ಮಾಡಿದ್ರೆ ಮೇಲೆ ರೀಚ್ ಆಗ್ಬೋದು. ಇದೊಂದು ರೀತಿಯ ಪ್ರಕೃತಿಯ ವಿಸ್ಮಯ ಅಂತಾನೆ ಹೇಳ್ಬೋದು. ಬೆಟ್ಟದ ಮಧ್ಯದಲ್ಲಿ ಕೊರೆದಿರುವಂತಹ ಸುರಂಗದ ಒಂದು ರೀತಿ ದಾರಿಯಲ್ಲಿ
ನಡ್ಕೊಂಡು ಹೋಗ್ತಾ ಇದ್ದೀವಿ. ಖಂಡಿತ ನೀವು ಈ ಒಂದು ಜಾಗಕ್ಕೆ ಬಂದು ಈ ರೀತಿಯ ಒಂದು ಅನುಭವನ ಪಡ್ಕೊಬೇಕು. ಓಪನ್ ಐತಿದೆ. ಏನನ್ಸ್ತು ಸಿಂಹ ಸ್ಟೀಪು? ಭಯಾನಕ, ಭಯಂಕರ, ಆದರೆ ತುಂಬ ಬೇಗ ಮುಗಿದೋಯ್ತು. ಇಲ್ಲಿ ನ್ಯಾಚುರಲ್ ಆಗಿ ಈ ಮಳೆ ನೀರು ಸ್ಟೋರ್ ಆಗಿದೆ. ಆದರೆ ಇಲ್ಲಿಗೆ ಬರುವಂತಹ ಜನ ನೋಡಿ, ಆ ನೀರನ್ನು ಪೂರ್ತಿ ಗಲೀಜು ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಸ್ವಲ್ಪ ಮೇಲೆ ಹತ್ತಿದ್ರೆ ನಿಮಗೆ ಇಲ್ಲಿ ಒಂದು ಶಿವನ ದೇವಾಲಯ ನೋಡೋದಕ್ಕೆ ಸಿಗುತ್ತೆ. ಈ ಬೆಟ್ಟದ ಕೆಳಗಡೆ ಇರುವಂತಹ ದೇವಸ್ಥಾನ ಸ್ವಯಂಭೂ ಆಗಿರುವಂತಹ ಪುಲಿಗುಂಡೇಶ್ವರ ಸ್ವಾಮಿಯ ದೇವಸ್ಥಾನ. ಸಂಕ್ರಾಂತಿ ಟೈಮಲ್ಲಿ ಜಾತ್ರೆ ನಡೆಯುತ್ತಂತೆ. ತಮಿಳುನಾಡು, ಕರ್ನಾಟಕ, ಆಂಧ್ರ ಹೀಗೆ ಎಲ್ಲ ಭಾಗಗಳಿಂದ ಜನ ಅಲ್ಲಿ ಪಾಲ್ಗೊಳ್ತಾರಂತೆ. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಸಪೋರ್ಟ್ ಇಲ್ಲ. 2 ಬಂಡೆಗಳ ಮಧ್ಯೆ ಪೂರ್ತಿ ಪಾತಾಳನೆ ನೋಡ್ದಾಗ ಆಗ್ತಾ ಇದೆ. ಈ 2 ಬೆಟ್ಟಗಳ ನಡುವೆ ಸ್ವಲ್ಪ ಗ್ಯಾಪ್ ಇದೆ ನೋಡಿ. ಅದಕ್ಕೆ ಇಲ್ಲೊಂದು ಚಿಕ್ಕದಾದ ಬ್ರಿಡ್ಜ್ ಮಾಡಿದ್ದಾರೆ. ಬಟ್ ಇದು ಅಂತ ಸ್ಟ್ರೆಂತ್ ಆಗಿ ಏನು ಮಾಡಿಲ್ಲ. ತುಂಬ ಜಾಸ್ತಿ ಜನ ಒಟ್ಟಿಗೆ ಇದ್ರ ಮೇಲೆ ಓಡಾಡೋಕ್ಕಾಗೋದಿಲ್ಲ ಅಂತ ಅನ್ಸುತ್ತೆ. ಈ ಬೆಟ್ಟದ ಮೇಲೆ ಹೋಗೋದಕ್ಕೆ ದಾರಿ ಇನ್ನೂ ಟಫ್ ಆಗಿದೆ ನೋಡಿ. ಈ ರೀತಿ ನುಸುಳ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿಂದ ಇನ್ನೂ ಮುಂದೆ ಹೋಗೋದಕ್ಕೆ ದಾರಿ ಕಾಣಿಸ್ತಾ ಇಲ್ಲ ನಮಗೆ. ಹಾಗಾಗಿ ವಾಪಸ್ ಕೆಳಗಡೆ ಇಳಿತಾ ಇದ್ದೀವಿ. ಒಂದರ್ಧ ದಿನ ಇಂಥ ಪ್ರಕೃತಿ ಮಡಿಲಲ್ಲಿ ಕಾಲ ಕಳಿಬೇಕು ಅನ್ನೋ ಮನಸ್ಸು ನಿಮ್ಗಿದ್ರೆ ಖಂಡಿತವಾಗ್ಲೂ ನೀವು ಇಲ್ಲಿ ಬರ್ಬೋದು. ತುಂಬಾ ವಯಸ್ಸಾದವರು ಅಥವಾ ಚಿಕ್ಕ ಮಕ್ಕಳು ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ಕೆಲವು ಜಾಗಗಳಲ್ಲಿ ಮಾತ್ರ ತುಂಬಾನೇ ರಿಸ್ಕ್ ಅನ್ಸುತ್ತೆ ಹತ್ತೋದು. ಆದರೆ ಅಡ್ವೆಂಚರ್ನ ಇಷ್ಟಪಡುವಂಥವ್ರು ಖಂಡಿತವಾಗ್ಲೂ ಈ ಜಾಗನ ಮಿಸ್ ಮಾಡೋ ಹಾಗಿಲ್ಲ. ಜೊತೆಗೆ ನಿಮಗೆ ಬೇಕಾಗೋಷ್ಟು ವಾಟರ್ನ ಹಾಗೆ ಒಂದು ಲೈಟಾಗಿ ಸ್ನ್ಯಾಕ್ಸ್ನ ಕ್ಯಾರಿ ಮಾಡಿ ಬೆಟ್ಟದ ಮೇಲೆ ಹೋದ್ಮೇಲೆ ವಿಶ್ರಾಂತಿ ಮಾಡಿ ಆಮೇಲೆ ಕೆಳಗಡೆ ಇಳಿಯುವುದು. ಆದಷ್ಟು ಇಂಥ ಜಾಗಗಳಿಗೆ ಬಂದಾಗ ನೀವು ತರೋವಂಥ ಕಸನ ನಿಮ್ಮ ಜೊತೆನೆ ತಗೊಂಡೋಗಿ ನಮ್ಮ ಸುತ್ತಮುತ್ತ ಪರಿಸರನ ಸ್ವಚ್ಛವಾಗಿಟ್ಕೊಳ್ಳೋಣ. ನಾವಂತೂ ಇಲ್ಲಿದ್ದಷ್ಟು ಸಮಯ ಹಾಯಾಗಿ ಕಳೆದ್ವಿ. ಈ ವಿಡಿಯೋ ನೋಡ್ತಾ ನಿಮಗೂ ಹಾಗೆ ಅನಿಸಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನು ನಿಮಗೆ ಬೇರೆ ಜಾಗದ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.